MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಕಾಂಗ್ರೆಸ್ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹೊಗಳಿದಂತ ಅಮಿತ್ ಶಾ ಹೊಗಳಿದ್ದಕ್ಕೆ ಧನ್ಯವಾದ ಹೇಳಿದ್ರು ಸಂಸದೆ ಪ್ರಭಾ. ಕಾಂಗ್ರೆಸ್ನ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಅಮಿತ್ ಶಾ ಹೊಗಳಿದ್ದಾರೆ. ನನ್ನ ಬಗ್ಗೆ ಅಮಿತ್ ಶಾ ಹೇಳಿರೋದು ಸ್ಫೂರ್ತಿ ತಂದಿದೆ ಅಂತ TV9ಗೆ ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿಕೆ ಕೊಟ್ಟಿದ್ದಾರೆ. ಮಹಿಳೆಯರು ಮತ್ತು ರಾಜ್ಯದ ಧ್ವನಿಯಾಗಿ ಸೇವೆ ಮಾಡ್ತೇವೆ. ನಾನು ಬಿಜೆಪಿಗೆ ಹೋಗೋದು ಸುಳ್ಳು, ಅದರಲ್ಲಿ ಯಾವುದೇ ನಿಜಾಂಶ ಇಲ್ಲ ಅಂತ ಹೇಳಿದ್ದಾರೆ. ಅಪ್ಪಾಜಿ ಅವರು ಒಂದೇ ಪಕ್ಷದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪತಿ ಮಲ್ಲಿಕಾರ್ಜುನ್ ಸಹ ಒಂದೇ ಪಕ್ಷಕ್ಕಾಗಿ ದುಡಿತಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಪ್ರಭಾ ಅವರೇ, ಮೊದಲನೇದಾಗಿ ಈಗಾಗಲೇ ರಾಜ್ಯದಲ್ಲಿ ನೀವು ಮಾಡಿರುವಂಥ ಒಳ್ಳೆಯ ಕೆಲಸದ ಜೊತೆಗೆ ರಾಜಕೀಯವಾಗಿ ಕೂಡ ಚರ್ಚೆ ಆರಂಭವಾಗಿದೆ. BJP ಅಮಿತ್ ಶಾ ಅವರು, ದೇಶದ ಗೃಹ ಮಂತ್ರಿಯವರು ಕರ್ನಾಟಕದ BJP ನಾಯಕರ ಜೊತೆಗೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಉದಾಹರಣೆ ಕೊಟ್ಟಿರುವಂಥದ್ದು ನಿಮ್ಮ ಗಮನಕ್ಕೆ ಈಗಾಗಲೇ ಬಂದಿರುತ್ತೆ. ಈ ವಿಚಾರವಾಗಿ ತಾವು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀರಿ? ಇದನ್ನಾಗಲೇ ದಾವಣಗೆರೆ ಮೀಡಿಯಾದವರು ಕೇಳಿದಾಗ ನಾನು ಅದೇ ಹೇಳಿದೆ, ರಾಜಕೀಯವಾಗಿ ಬಹಳ ಅನುಭವ ಇರೋರು ಅಮಿತ್ ಶಾ ಅವರು. ಸೊ ಅವರ ಹೊಗಳಿಕೆ ಆಯಿತು, ತೆಗಳಿಕೆ ಆಯಿತು, ಎಲ್ಲದೂ ಕೂಡ ಸ್ಫೂರ್ತಿ ಅಂತ ನಾನು ತಗೊಳ್ತೀನಿ. ಸೊ ಎಲ್ಲರಿಗೂ ತಮ್ಮದೇ ಆದ ಒಂದು ಆತ್ಮ ಸಾಕ್ಷಿ ಅನ್ನೋದಿರಬೇಕು. ಸೊ ವಿ ಶುಡ್ ವರ್ಕ್ ಇನ್ ದ್ಯಾಟ್ ಮ್ಯಾನರ್. ನಾನು ಕೂಡ ಆಸ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಐ ಟ್ರೈ ಟು ಗಿವ್ ಮೈ 100% ಇನ್ ಮೈ ಸರ್ವಿಸ್. ಕರ್ನಾಟಕದ ರಾಜಕಾರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಮಹಿಳಾ ನಾಯಕಿಯರು ತೀರಾ ಕಡಿಮೆ ಇದ್ದಾರೆ. ಇದನ್ನು ಆಪರ್ಚುನಿಟಿ ಅಂತ ನಾವು ನೋಡ್ತೀರಾ ಅಥವಾ ಲಾಂಗ್ ಟರ್ಮ್ ರಾಜಕಾರಣ ಅಂತ ನೋಡ್ತೀರಾ, ಹೇಗೆ ನೋಡ್ತೀರಿ? ಯಾಕೆಂದರೆ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಲಂಬೆ ರೇಸ್ಕಿ ಗೋಡಾ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ತಾವು ಯಾವ ರೀತಿ ಇದನ್ನು ನೋಡ್ತೀರಿ? ನನಗೇನು ಅನಿಸುತ್ತೆ, ಯಾವುದೇ ವ್ಯಕ್ತಿಯಾದರೂ ಐ ಥಿಂಕ್ ನಾವು ಆ್ಯಕ್ಚುಲ್ ಟ್ರೂ ಟು ಯೋರ್ ಸೆಲ್ಫ್ ಇದ್ದರೆ ಲಂಬೆ ರೇಸ್ಕ ಘೋಡಾ ಆಗ್ತೀವಿ. ಅದು ಯಾವುದೇ ಫೀಲ್ಡ್ ಇರ್ಬೋದು, ನಾಟ್ ಓನ್ಲಿ ಪಾಲಿಟಿಕ್ಸ್, ಎನಿ ಫೀಲ್ಡ್ ಆಫ್ ಸರ್ವಿಸ್. ಇಫ್ ಯು ಆರ್ ಟ್ರೂ ಟು ಯುವರ್ ಓನ್ ಸೆಲ್ಫ್, ದೆನ್ ಯು ಆರ್ ಡೂಯಿಂಗ್ ಅ ಗುಡ್ ಜಸ್ಟಿಸ್ ಟು ದ ಪೀಪಲ್ ಆ್ಯಂಡ್ ಯುವರ್ ಓನ್ ಸೆಲ್ಫ್. ಸೊ ಐ ಬಿಲೀವ್ ಇನ್ ದ್ಯಾಟ್ ಕಾನ್ಸೆಪ್ಟ್ ಅಂತ ನನಗನ್ಸುತ್ತೆ. ಸೊ ಸೇವೆ ಮನೋಭಾವದಿಂದ ಮಾಡ್ತೀನಿ. ಅದು ಹಂತವಾಗಿ ಮಾಡೋದು. ಮುಂದಿನ ಒಂದು ಭವಿಷ್ಯದ ರಾಜಕಾರಣಿ ಆಗಬೇಕು ಅಂತ ಏನು ದೊಡ್ಡ ಕನಸು ಕಟ್ಕೊಂಡಿಲ್ಲ. ಸಾಕಷ್ಟು ಜನರಿಗೆ ಒಂದು ಸೇವೆ ಮಾಡಲಿಕ್ಕೆ ನಮ್ಮ ದಾವಣಗೆರೆ ಜನತೆ 25 ವರ್ಷ ಆದಮೇಲೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಆ ರೀತಿ ನೋಡ್ತೀನಿ. ಮಹಿಳೆಯರ ಧ್ವನಿಯಾಗಿ, ನಮ್ಮ ರಾಜ್ಯದ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ, ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಒಂದು ಆನೆಸ್ಟ್ ಸರ್ವಿಸಸ್ ಕೊಡಬೇಕು ಅಂತ ನಾನು ನೋಡೋದು. ಸಹಜವಾಗಿ ಸ್ಥಳೀಯವಾಗಿ ಒಂದಿಷ್ಟು ರಾಜಕಾರಣದಲ್ಲಿ ಮಾತು ಬಂದ್ಬಿಡುತ್ತೆ, ಮೇಡಮ್ BJPಗೆ ಹೋಗ್ಬಿಡ್ತಾರೋ ಏನೋ ಮುಂದಿನ ದಿನಗಳಲ್ಲಿ ಅಂತ. ಇದಕ್ಕೆ ನೀವು ಈಗಾಗಲೇ ಆನ್ಸರು ಕೂಡ ಮಾಡಿದಿರಿ. ಬಟ್ ನಿಮ್ಮ ಕಾರ್ಯಕರ್ತರಿಗೆ, ಜನರಿಗೆ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀವಿ? ಅಪ್ಪಾಜಿಯವರು ಈಗ 95 ವರ್ಷ ಹುಟ್ಟುಹಬ್ಬ ಮೊನ್ನೆ ತಾನೇ ಆಚರಿಸಿದ್ವಿ ನಾವು. ಅವರು ಕೂಡ ಎಂದೂ ಬೇರೆ ಪಕ್ಷಕ್ಕೆ ಹೋಗಿಲ್ಲ. ಮಲ್ಲಿಕಾರ್ಜುನ್ ಅವರು ಕೂಡ ಪಕ್ಷಕ್ಕೆ ಒಂದು ನಿಷ್ಠೆಯಿಂದ ದುಡಿದಿದ್ದೀವಿ ನಾವು. ಸೊ ಅದರಿಂದ ಆ ರೀತಿ ಊಹೆಗಳು ಐ ಥಿಂಕ್ ಅದರಲ್ಲಿ ಏನು ನಿಜಾಂಶ ಇಲ್ಲ. ಐ ಆಮ್ ವೆರಿ ಆನೆಸ್ಟ್ ಟು ಮೈ ಪಾರ್ಟಿ ಆ್ಯಂಡ್ ಮೈ ಪೊಲಿಟಿಕಲ್ ಆ್ಯಂಡ್ ಎಥಿಕಲ್ ವ್ಯಾಲ್ಯೂಸ್. ಸದ್ಯಕ್ಕೆ ನೀವು MP ಆಗಿದ್ದರೆ, MPಲಿ ಒಳ್ಳೆ ಕೆಲಸ ಆಗ್ತಾಯಿದೆ, ಅಲ್ಲಿ ಹೋಗ್ತಾ ಇದ್ದೀರಿ ಅಫ್ಕೋರ್ಸ್. ಅದ್ರ ಜೊತೆಗೆ ಕರ್ನಾಟಕ ರಾಜಕಾರಣದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ 33% ಮೀಸಲಾತಿ ಕೂಡ ತರುವಂಥ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಹಾಗೆ ರಾಜಕಾರಣದ ಬಗ್ಗೆ ತಾವೇನು ಹೇಳ್ತೀರಿ? ಪಾಲಿಟಿಕ್ಸ್ ಅಂದರೆ ಜನಸೇವೆ. ವೆದರ್ MLA ಇರ್ಬೋದು, MP ಇರ್ಬೋದು, ಅಥವಾ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು, ಪ್ರತಿಯೊಂದು ಸ್ಥಾನದಲ್ಲೂ ಅದರದ್ದೇ ಆದ ಒಂದು ಜವಾಬ್ದಾರಿ ಇರುತ್ತೆ, ಸೇವೆ ಮಾಡುವ ಒಂದು ಅವಕಾಶ ಇರುತ್ತೆ. ಸೊ ವಿಚ್ ಎವರ್ ಪೊಸಿಷನ್ ಐ ಆಮ್ ಗಿವನ್, ಇಫ್ ಪೀಪಲ್ ಆಕ್ಸೆಪ್ಟ್ ಮಾಡಿಕೊಂಡು ಗೆಲ್ಲಿಸ್ತಾರೆ, ನಿಲ್ಲಿಸ್ತಾರೆ ಅಂದರೆ ಅವ್ರ ಸೇವೆ ಯಾವುದೇ ಒಂದು MP ಆಗಿರ್ಬೋದು, MLA ಆಗಿರ್ಬೋದು, ಅಥವಾ ಅದೇನೂ ಇಲ್ಲದೆ ಜನಸೇವಕಿಯಾಗಿ ಅದು ಕೂಡ ನಾನು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ನಿಮ್ಮ ಜೊತೆಗೆ ಮಾತನಾಡಿ. ಇದಿಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪ್ರಮೋದ್, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH.